ನಮಸ್ಕಾರ. ಹೀಗೂ ಉಂಟೆ ತುಂಬಾ ಕುತೂಹಲಕಾರಿ. ಅಲ್ಲಿ ಹೋಗಿ ಬಂದ್ಮೇಲೆ ನಮ್ಮ ಅನಿಸಿಕೆಯನ್ನು ಹೇಳ್ತೀರಾ? ಹಂಚ್ಕೊಡ್ತೀನಿ ಅಣ್ಣ. ಲೆಟ್ಸ್ ಗೋ. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ. ಇವತ್ತು ನಾವು ಒಂದು ಒಳ್ಳೆ ನಿಗೂಢವಾದ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಮಂಜಲ್ಪಾದಿ ದೆವ್ವ ಇದೆಯಂತೆ, ಎಲ್ಲ ಇದೆಯಂತೆ. ರಾತ್ರಿ ಕರೆಕ್ಟ್ 12 ಗಂಟೆ ಆಗಿದೆ. ಮಂಗಳೂರಿನಲ್ಲಿ ಮಂಜಲ್ಪಾದಿ ಅಂತ ತುಂಬಾ ಜನ ಹೆದರ್ಕೊಳ್ಳುವಂತ ಪ್ಲೇಸ್ ಅದು. ರಾತ್ರಿ ಮಧ್ಯರಾತ್ರಿ ಅದು ಹೆಂಗಿರುತ್ತೆ ಅಂತ ನಾವು ನೋಡೋಣ. ತುಂಬಾ ಕುತೂಹಲಕಾರಿಯಿಂದ ನಾವು ನನ್ನ ಜೊತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸೈಕ್ ಆಗಿ ಒಂದು ಬೈಕ್ ರೈಡು, ನೈಟ್ ರೈಡು, ಮಳೆಯಲ್ಲಿ ನಿಮ್ ಜೊತೆಯಲ್ಲಿ ಅಂತ ಹೋಗ್ತಾ ಇದೀವಿ. ಫ್ರೆಂಡ್ಸ್ ಸೈಕ್ ಮಾಡೋಣ. ಎಲ್ಲ ಬಾಯ್ಸ್ ರೆಡಿ ಆಗ್ತಿದ್ದಾರೆ. ಬ್ಯಾಂಡ್ ಹಾಕೋ. ಎಷ್ಟು ಬಾಯ್ಸ್ ಸೆಟ್ ಆಗಿಡ್ಲಲ್ಲ ಹಬ್ಬ. ಹೀಗೂ ಉಂಟೆ. ನೀವೇನ್ ಹೇಳ್ತೀರಾ ಮಂಜಲ್ಪಾದಿ ಬಗ್ಗೆ? ಗೊತ್ತಿಲ್ಲ ಬ್ರೋ, ನಾವು ಇವಾಗ ನೋಡಿ ಇವಾಗ ಹೇಳ್ತೀವಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಿಮ್ಮ ಅಭಿಪ್ರಾಯವೇನಿದೆ ಮಂಜಲ್ಪಾದಿ ಬಗ್ಗೆ? ಅಭಿಪ್ರಾಯ ಓದ್ ಬಂದ್ಮೇಲೆ ಹೇಳ್ತೇವೆ. ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಹೆಂಗೆ ಕಾತುರಿಯಿಂದ ಕಾದಿದ್ದೀರಾ ಮಂಜಲ್ಪಾದಿ ಬಗ್ಗೆ? ಇದನ್ನ ಅಲ್ಲಿ ನಾವು ಹೋಗಿ ಬಂದ್ಮೇಲೆ ಹೇಳ್ತೇವೆ. ಸತ್ಯವಾಗಿ ನಂಬುತ್ತೀರಿ? ಇಲ್ಲ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಸೇರ್ಕೊಂಡು ಏನಾದ್ರೂ ಹಾಗೆ ಆಗಿ ಬಿಡ್ಲಿ ಅಂತ ಮಂಜಲ್ಪಾದಿನ ಎಕ್ಸ್ಪ್ಲೋರ್ ಮಾಡಕ್ಕೆ ಮಧ್ಯರಾತ್ರಿ ಮಂಗಳೂರಿಂದ ತೆರಳ್ತಿದೀವಿ. ಇದೇನಿಲ್ಲ, ಇದೊಂದು ಮಂಜಲ್ಪಾದಿ ಅನ್ನೋಂಥ ಒಂದು ಸ್ಥಳ ಅಷ್ಟೇ. ಇದರಲ್ಲಿ ಬೇರೆ ಎಂತ ಇಲ್ಲ. ಒಂಥರ ರೋಡ್ ಇದೆ. ಆ ರೋಡ್ ಮಧ್ಯದಲ್ಲಿ ತುಂಬಾ ಹಲವಾರು ನಿಗೂಢ ನಡೆಯುತ್ತೆ ಅಂತ ಎಲ್ಲರ ದೃಷ್ಟಿಯಲ್ಲಿ ಹೇಳ್ತಾರೆ. ನಾವಿದನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇವತ್ತು ಹೋಗ್ತಿದೀವಿ. ಅಲ್ಲಿ ಏನಾದ್ರೂ ಕಟ್ಟು ಕಥೆನೋ ಅಥವಾ ನಿಜವಾಗಿ ಏನಾದ್ರೂ ದೃಷ್ಟಿಗಳಿದೀವ ಅಂತ ನಾವು ನೋಡೋದಿಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಎಂತ ಯಾವ್ದು ಸಾಂಗು? ಓ ಒಲವೇ ಕ್ರೇಜಿ ಬಾಯ್ಸ್ ಇದೆ, ಕ್ರೇಜಿ ಬಾಯ್ಸ್. ಎಲ್ಲ ಕಾತುರರಿಂದ ಹೋಗ್ಬೇಕಾದ್ರೆ ನಮಗೂ ಅನ್ಸುತ್ತೆ ಅಲ್ಲಿ ಏನಾದ್ರು ಉಂಟಾ ಅಥವಾ ಏನಾದ್ರು ಅಂತ. ಹಲವಾರು ಯೂಟ್ಯೂಬ್ ಗಳಲ್ಲಿ ನೋಡಿದ್ದೇನೆ ಆ ವಿಡಿಯೋ ಕೂಡ ಸರ್ಚ್ ಮಾಡ್ಬೇಕಾದ್ರೆ. ಮೊನ್ನೆ ನನ್ನ ಫ್ರೆಂಡ್ಸ್ ತಾನೇ ಹೇಳ್ತಿದ್ರು, ಆ ಒಂದು ಹೋಗ್ಬೇಕಾದ್ರೆ ಆ ರೋಡ್ ಏನಿದೆ ಮಂಜಲ್ಪಾದಿ ಅನ್ನೋ ಒಂದು ರೋಡ್ ಹೋಗ್ಬೇಕಾದ್ರೆ ಏನಿದೆ ಅಲ್ಲಿ ತುಂಬಾ ಭಯಂಕರವಾಗಿ ಏನೇನೋ ನಡೆಯುತ್ತೆ, ದೆವ್ವಗಳಿದೆ ಅಥವಾ ಇನ್ನೊಂದಿದೆ ಅಂತ. ಅದಕ್ಕೋಸ್ಕರ ನಾವು ನಿಜವಾಗಿ ಇದೆಯಾ ಇಲ್ವಾ, ನಾವು ಹೋಗ್ಲೇಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ನಾವು ಇಲ್ಲಿಂದ ಕಾರಣಕ್ಕೆ ನಾವು ಇವತ್ತು ಹೊರಟಿದೀವಿ. ನೋಡೋಣ, ನಾನು ನಿಮಗೆಲ್ರಿಗೂ ತೋರಿಸ್ತೀನಿ ಇದು ನಿಜವಾದ ಸತ್ಯನಾ ಅಥವಾ ಕಟ್ಟು ಕಥೆನಾ ಅಂತ. ಈ ವಿಡಿಯೋ ನೋಡುವಂತ ಕೆಲವೊಬ್ರು ಅನ್ಕೋಬಹುದು ಇವ್ರದ್ದು ಕಟ್ಟು ಕಥೆನಾ ಅಥವಾ ಇವ್ರದ್ದೇನ್ ಸವಾಲ ಅಥವಾ ಏನ್ ಧೈರ್ಯನ ಅಥವಾ ಏನ್ ಮಾಡಕ್ ಹೋಗ್ತಿದ್ದಾರೆ ಅಂತ ಅನ್ಕೋಬಹುದು. ಬಟ್ ಆದ್ರೆ ಇದೇ ತರಹದ ನಿರಂತರ ಕಾರ್ಯದಲ್ಲಿ ನಾವು ಸುಮಾರು ನೋಡುವಾಗ ಜನಗಳಿಗೆ ಏನಾಗುತ್ತೆ ಅಥವಾ ರೂಟಲ್ಲಿ ಹೋಗ್ಬೇಕಾದ್ರೆ ಏನು ಇಲ್ಲ ಅಂತ ತೋರಿಸೋದೇ ನಮ್ಮ ದೃಷ್ಟಿ. ಆದ್ರೆ ಬೇರೆ ಯಾವುದೇ ಅಂತ ದೃಷ್ಟಿ ನಮ್ಮ ಹತ್ರ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ಏನಿದೆ ಫ್ಯಾಕ್ಟ್ ಅಥವಾ ಸತ್ಯ ಅಂತ ಹೇಳ್ತಾರೆ ಅದು ಮಾತ್ರ ಇಲ್ಲಿ ನಡೆಯುತ್ತೆ. ಆದ್ರೆ ಇಲ್ಲಿ ಕಟ್ಟುಕತೆಗಳು ಯಾವ್ದು ನಡೆಯಲ್ಲ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಅದ್ಬಿಟ್ರೆ ನಮ್ಮಂತ ನಿಲುವುಗಳಲ್ಲಿ ತೋರಿಸುವಂತವ್ರು ನಾವು ಅಥವಾ ಯೂಟ್ಯೂಬರ್ಸ್ ಏನಿದ್ದಾರೆ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ಇದರಲ್ಲಿ ಬೇರೆ ಯಾವ್ದಂತ ನಮ್ಮ ವೈಯಕ್ತಿಕ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ವಿಡಿಯೋ ಮಾಡ್ತಾ ಇಲ್ಲ. ಈ ಮಂಗಳೂರಿನ ಮಧುರವಾದ ಮಳೆಯಲ್ಲಿ ನಮ್ಮ ಪಯಣ ಸಾಗುತ್ತಿದೆ. ಒಳ್ಳೆ ಸಖತ್ತಾಗಿರೋ ವೆದರ್ ಅಂತಾನೆ ಹೇಳ್ಬೋದು. ಒಳ್ಳೆ ವೆದರ್ಗೆ ಫೇಮಸ್ ಆದಂತ ವಿಷಯ ಇದು. ಅದೇ ತರ ಮಂಗಳೂರಲ್ಲಿ ತುಂಬಾ ಪ್ಲೇಸಸ್ ಇದೆ. ನಾನೆಲ್ಲರೂ ಆದಷ್ಟು ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ ಕೂಡ. ಈಗ ನನ್ನ ಸ್ನೇಹಿತರ ಜೊತೆ ಕೂತ್ಕೊಂಡು ಇದು ಯಾವ್ದು ಮಂಜಲ್ಪಾದಿ ಅನ್ನುವಂತ ಒಂದು ರಹಸ್ಯವಾದ ಅಥವಾ ಪ್ಲೇಸ್ ಇದೆ. ಇದೆಂತ ಪ್ಲೇಸ್ ಅಂತ ಹೇಳಲ್ಲ, ಇದೊಂದು ರೋಡ್ ಅಂತಾನೆ ಹೇಳ್ಬೋದು ಅಥವಾ ಘಾಟ್ ಸೆಕ್ಷನ್ ಒಳಗೊಂಡಂತ ಒಂದು ರೋಡ್ ಮಂಜಲ್ಪಾದಿ ಅಂತಾನೆ ನಾವು ಹೇಳ್ಬೋದು. ನಾವಿವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಏನಾದ್ರೂ ರೋಡಲ್ಲಿ ಅಥವಾ ಇನ್ನೊಂದು ನಿಗೂಢವಾದ ರಹಸ್ಯಗಳಿದೆಯೋ ಅಥವಾ ದೆವ್ವಗಳಿದೆಯೋ ಅಂತ ನೋಡೋಣ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಗಾದಂತ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ. ನಮ್ ನೋಡಿ ಇನ್ನೊಬ್ಬ ಹೊಸಬ ಬಂದ ರೈಡರ್ಸ್ ಎಲ್ಲ ರೈಡರ್ಸ್ ಜೊತೆ ನ್ಯೂ ರೈಡರ್ ನಮ್ಮ ಪಯಣ.
ಗುರು ಅವ್ರೆ, ನಿಮ್ ಮಂಡಲ್ ಬಾಜಿ ಬಗ್ಗೆ ನಿಮ್ಗೆ ಏನಾರು ಅಭಿಪ್ರಾಯ ಉಂಟಾ? ನಿಮ್ಗೆ ಏನಾರು ಗೊತ್ತುಂಟಾ? ನಾನೀಗ ಕೇಳಿದಷ್ಟೇ ಕೇಳಿ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಅಷ್ಟೇ ಹೋಗುವ ಅಷ್ಟೇ. ಇದು ರೈಡರ್ಸ್ ನ ಲಕ್ಷಣ. ಕೇಳಿದಷ್ಟೇ, ಹೇಳಿದ ತಕ್ಷಣ ಬಂದಿದ್ದಾರೆ ಅಂದ್ರೆ ಅದು ರೈಡರ್ಸ್ ನ. ನೋಡಿ PPF ಮಾಡಿದಾನೆ ಪಾಪ, ಇವತ್ತು ಗಾಡಿ ಎತ್ತಲಿಕ್ಕಿಲ್ಲ, ಬಟ್ ಆದ್ರೂ ಸಹ ನೋಡಿ ಹೇಳಿದ ತಕ್ಷಣ ಹೇಗ್ ಬಂದಿದ್ದಾರೆ ನೋಡಿ, ಅಲ್ಲಿ ಎಲ್ಲ ಹೇಗ್ ಹೋಗ್ತಿದ್ದಾರೆ. ಬನ್ನಿ ಬಾಯ್. ಅಲ್ಲಿ ಮುಂದೆ ಹೋಗೋಣ. ಮುಂದೆ ಇಲ್ಲೇ ಬೋಂದೇಲ್ ಅಂತ ಒಂದು ಪ್ಲೇಸ್ ಇದೆ, ಅದರಿಂದ ನೆಕ್ಸ್ಟ್ ನಾವು ಹೋಗ್ತೀವಿ. ಹೇಳಿದ್ರೆ ನೆಕ್ಸ್ಟ್ ಅಲ್ಲಿಂದ ಲೆಫ್ಟ್, ಇಲ್ಲಿಂದ ಬೋಂದೇಲಿಂದ ಕಮ್ಮಿ ಅಂದ್ರೆ ಒಂದು 500 ಮೀಟರ್ ಲೆಫ್ಟ್ ಹೋಗ್ತೀವಿ. ಅದೇ ಮುಂದೆ ಅಲ್ಲಿಂದ ಹೋದ್ರೆ ಬೀಚ್ ನೋಡಿ ಮಳೆ ಬರ್ತಿದೆ. ಇಲ್ಲೇ ಮುಂದೆ ಲೆಫ್ಟ್ ತೆಗೀರಿ ಗುರು, ಲೆಫ್ಟ್ ಲೆಫ್ಟ್. ಅವ್ರಿಗೆ ಗೊತ್ತುಂಟು, ಅವ್ರಿಗೆ ಗೊತ್ತುಂಟು. ಫುಲ್ ಕ್ರೇಜಿ ಆಗಿ ಮಳೆ ಬರ್ತಿದೆ. ಓಕೆ, ಸೀದಾ ಹೋದ್ರೆ AD ಎಲ್ಲ ಹೋಗುತ್ತೆ. ಇದೇ ಲೆಫ್ಟ್ ನೋಡಿ, ಇದೇ ಲೆಫ್ಟ್ ರೂಟು. ಕ್ರೇಜಿ ಆಗಿ ಮಳೆ ಬರ್ತಿದೆ, ಕ್ಯಾಮ್ರಾಗೆಲ್ಲ ಮಳೆ. ನೋಡಿ ಎಲ್ಲ ಡಾಮಿನರ್ 400, ಹಿಮಾಲಯನ್ 450 ಎಲ್ಲ ಇಟ್ಕೊಂಡಿದ್ದಾರೆ. ನಾವ್ ಯಾವ ಲೆಕ್ಕ ನಾವು ಸ್ಕೂಟಿಯಲ್ಲಿ ಹೋಗ್ತಿದ್ದೀವಿ, ಅವರೆಲ್ಲ ನಾವು ಅವ್ರನ್ನ ಬೀಟ್ ಮಾಡಕ್ಕೆ ಆಗಲ್ಲ. ಬಟ್ ಆದ್ರೆ ಎಲ್ಲರೂ ಜೊತೆಯಲ್ಲೇ ಹೋಗೋದು ಒಂಥರ, ಈ ಮಳೆಯಲ್ಲಿ ಜೊತೆಯಲ್ಲಿ ಅನ್ನೋ ತರ ರೈಡ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ರೆ ಆ ಜಾಲಿನೇ ಬೇರೆ. ಅದು ಬೇರೆ ಮಿಡಲ್ ನೈಟ್ ಆಗಿದೆ. ನಾವು ಹೋಗ್ತಿರೋದು ಆ ಪ್ಲೇಸ್ ಅಲ್ಲಿ ಏನಿದೆ, ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡಕ್ಕೆ. ರೋಡ್ ಹೆಂಗೆ ಅಂತ ಹೇಳೋದಾದ್ರೆ, ಒಳ್ಳೆ ರೈಡರ್ಸ್ಗೆ ಒಳ್ಳೆ ಕ್ರೇಜಿ ರೋಡ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ತುಂಬಾ ಕರ್ವ್ಸ್ಗಳಿದೆ. ಘಾಟ್ ಸೆಕ್ಷನ್ ಅಂತಾನೆ ಹೇಳಿದ್ರೆ ಹೇಳ್ಬೋದು. ಮಂಗಳೂರಿಗೆ ಯಾವ್ದಾದ್ರು ಹತ್ರವಾದ ಯಾರು ಬೈಕರ್ಸ್ ಟ್ರಯಲ್ ಮಾಡಿಸ್ಬೇಕು, ಒಳ್ಳೆ ರೋಡ್ ಬೇಕು ಅಂತ ಹೇಳಿದ್ರೆ, ಆದ್ರೆ ನಿಧಾನಕ್ಕೆ ಹೋಗ್ಲೇಬೇಕು. ಖಂಡಿತವಾಗಿಯೂ ಒಳ್ಳೆ ರೋಡ್ ಬೇಕು ಅಂದ್ರೆ ಡೆಫಿನೆಟ್ಲಿ ಈ ರೋಡ್ ಅಂತಾನೆ ಹೇಳ್ಬೋದು. ಕರೆಕ್ಟಾಗಿ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಯಾವ್ದು ಕಾಣಿಸ್ತಾ ಇಲ್ಲ, ಮಳೆ ವಾಮಂಜೂರು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. ಮಂಗಳೂರಿನ ಪ್ರತಿಯೊಂದು ಕಸ ಏನಿದೆ ವಿಲೇವಾರಿ ಇಲ್ಲೇ ಮಾಡುವಂತ ಮಹಾನಗರ ಪಾಲಿಕೆ ಕಸ ವಿಲೇವಾರಿಯನ್ನ ಇಲ್ಲೇ ನೆಲೆಯುವಂಥದ್ದು. ಕರೆಕ್ಟ್ ಆಗಿ ನಾವಿವಾಗ ವಾಮಂಜೂರಲ್ಲಿ ಇದೀವಿ, ಮಂಗಳೂರಿನ ವಾಮಂಜೂರ್ ಪ್ಲೇಸ್ ಅಲ್ಲಿ ಇದೀವಿ ನೋಡಿ. ಮಂಜಲ್ಪದ, ನಾವು ಮಂಜಲ್ಪದ ಇವಾಗ ಕರೆಕ್ಟ್ ಆಗಿ ಮಂಜಲ್ಪದವನ್ನ ಬ್ರಿಡ್ಜ್ ಹತ್ರ ಇದೀವಿ. ಏನು ಕಾಣಿಸ್ತಿಲ್ಲ, ಕತ್ಲೆ ಆಗಿದೆ, ಒಂದು ನೀರು ಜಾಸ್ತಿ ಇದೆ. ಕ್ರೇಜ್ ಆಗಿದೆ ನೀವು ಮಾತ್ರ. ಏನು ಕಾಣಿಸ್ತಾ ಇಲ್ಲ ಮಾತ್ರ. ನೈಟ್ ಫುಲ್ಲು 12 ಗಂಟೆ ಆಗಿದೆ ನೋಡಿ. ಇವಾಗ ಇಲ್ಲೆಲ್ಲ ಬಂದು ಮಂಜಲ್ಪಾತೆ ಬ್ರಿಡ್ಜ್ ಹತ್ರ ಬಂದಿದ್ವಿ. ನೆಕ್ಸ್ಟ್ ಇವಾಗ ಎಲ್ಲರೂ ಸೇರಿ ಈಗ ಬೋಂದೇಲ್ ಹೋಗುವ ನೋಡಿ. ನಾನು ಸಹ ಹೇಳುವಾಗೆ ಕಂಟಿನ್ಯೂಸ್ ಆಗಿ ನೋಡಿ ರೈಡ್ ಮಾಡ್ತಾನೆ ಇದ್ದೀವಿ. ಮಂಜಲ್ಪಾತೆ ರೋಡಲ್ಲಿ ನಾವು ಕೂಡ ಇದ್ದೀವಿ. ನಮ್ಗೆ ಆ ತರ ಆದಂತ ಯಾವುದೇ ಭಯಾನಕ ದೃಶ್ಯಗಳು ಕಂಡಿಲ್ಲ. ರಾತ್ರಿ ಕರೆಕ್ಟ್ ಆಗಿ 12 ಗಂಟೆ 30 ನಿಮಿಷ ಆಗಿದೆ. ಬಟ್ ಆದ್ರೆ ನಮ್ಗೆ ಯಾವುದೇ ತರ ಆದಂತ ಆ ತರ ಯಾವುದೇ ಸೀನ್ಗಳು ಗೊತ್ತಾಗಿಲ್ಲ. ಎಲ್ಲರೂ ಇದೀವಿ. ಭಯಾನಕ ಘಟನೆ ಮಂಜಲ್ಪಾತೆ ಅಂತ ಹೇಳಿದ್ರೆ ಹೇಳ್ತಾರೆ. ನಾವು ಬಂದ್ವಿ, ಇವಾಗ ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ ಹಾಗೆ ಬೋಂದೇಲ್ ಕಡೆಗೆ. ನೋಡುವ ಇನ್ನು ಏನೇನಾಗುತ್ತೆ ಅಂತ. ನೋಡಿ ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಕೂಡ ರೈಟಿಗೆ ಹೊಡಿ ಮಾರೆ. ನಮ್ಮ ಬಾಯ್ಸ್ ಎಲ್ಲ ಕೂಡ ಇಲ್ಲೇ ನಿಂತಾರೆ. ಯಾಕೆ ಗಾಡಿ ಮಾಡಿದ್ದಾರೆ ಅನ್ಸುತ್ತೆ ಹೊಡ್ಕೋದಿಕ್ಕೆ. ನಮ್ ಗುರು ಎಂದು ಹೋಗೇ ಬಿಟ್ಟಿದ್ದಾನೆ. ಅವ್ರು ಇದಕ್ಕೆ ಬೆಲ್ಲ ಬೆಲ್ಲ ಹೋಗಿ ಮಾರೆ. ಅಯ್ಯೋ ದೇವರೇ, ನಾನು ಹೋಗ್ರ ಈಗ ನೋಡಿ ಎಷ್ಟು ಬೇಗ ಅಂದ್ರೆ ಬೇಗ. ಇಲ್ಲಿ ತುಂಬಾ ಬೋಂದೇಲಿ ಬಂದಿದ್ವಿ. ನಾವು ಆ ಕಡೆ ಹೋಗ್ಬೇಕಾದ್ರೆ ಫುಲ್ ಲೆಫ್ಟಿಗೆ ಹೋಗಿದ್ವಿ ನೋಡಿ. ಇಲ್ಲೇ ಎಲ್ಲ ನನ್ನ ಎಲ್ಲ ಬಂದಾಯ್ತು.
ಓಕೆ ಫ್ರೆಂಡ್ಸ್, ಫೈನಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಮಂಜಲ್ಪಾದಿನ ಎಕ್ಸ್ಪ್ಲೋರ್ ಮಾಡಾಯ್ತು. ಅಲ್ಲಿ ಯಾವುದೇ ತರಹದ ಘಟನೆಗಳು ಅಥವಾ ಏನೇ ಆದ್ರೂ ನಡೆದಿಲ್ಲ. ಎಲ್ಲ ಫ್ರೆಂಡ್ಸ್ ಬಂದ್ಬಿಟ್ಟು ಈಗ ಲಾಸ್ಟಿಗೆ ಫೈನಲ್ ಆಗಿ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಯಾವುದೇ ತರಹದ ಎಂಥದ್ದು ಇಲ್ಲ, ಒಂದು ಒಳ್ಳೆ ಜಾಲಿ ರೈಡ್, ಕ್ರೇಜಿ ರೈಡ್ ನಮ್ಮ ಬಾಯ್ಸ್ ಜೊತೆ ಅಂತ ಆಯ್ತು. ಎಲ್ಲ ಕ್ಲೀನಾಗಿ ಬಂದರು. ನೆಕ್ಸ್ಟ್ ಮುಗೀತು. ನಾನು ನಿಮಗೆ ಗೊತ್ತಾಯ್ತಲ್ಲ, ಯಾವುದೇ ರೀತಿಯ ಯಾವುದೇ ಕಾರಣಕ್ಕೂ ದೆವ್ವ ಅಥವಾ ಭೂತ ಇದೆ ಆ ರೋಡಲ್ಲಿ ಅಂತ ಅನ್ಕೊಳ್ಳೇಬೇಡಿ. ನಮಗೆ ಪರ್ಸ್ನಲ್ ಆಗಿ ನಮಗೆ ಯಾವುದಂತ ಅನುಭವಗಳು ಆಗಿಲ್ಲ. ನೀಟಾಗಿ ಹೋದ್ವಿ, ನೀಟಾಗಿ ಬಂದ್ವಿ. ಅಲ್ಲಿ ನಿಲ್ಸಿದ್ವಿ ಕೂಡ ಗಾಡಿನೂ, ನಿಮ್ಗೆ ಹೇಳಲೇಬೋದು. ಮಂಜಲ್ಪದವು ಬ್ರಿಡ್ಜ್ ಹತ್ರನೇ ನಿಲ್ಸಿದ್ವಿ. ಸೊ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.